ಈ ಘಟನೆ ನಡೆದಿದ್ದು ಕರ್ನಾಟಕದ ಒಳನಾಡಿನ ಒಂದು ಹಳ್ಳಿಯಲ್ಲಿ. ಇದು ಕಥೆ ಅಲ್ಲ, ಯಾಕೆಂದ್ರೆ ಇದನ್ನ ಅನುಭವಿಸಿದವರು ಇಂದಿಗೂ ಬದುಕಿದ್ದಾರೆ. ಆದರೆ ಅವರು ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಭಯಪಡ್ತಾರೆ. ಆ ಮನೆ ಹಳ್ಳಿಯ ಕೊನೆಯಲ್ಲಿ ಹೊಳಗಳ ಮಧ್ಯೆ ಒಂದು ಹಳೆಯ ಮನೆ ಇತ್ತು. ಆ ಮನೆಗೆ ಯಾರೂ ಹತ್ತಿರ ಹೋಗೋದಿಲ್ಲ. ಹಗಲಿನಲ್ಲಿ ನೋಡಿದ್ರೆ ಅದು ಸಾಮಾನ್ಯ ಮನೆಯಂತೆ ಕಾಣುತ್ತಿತ್ತು. ಆದರೆ ಸೂರ್ಯಾಸ್ತದ ನಂತರ ಆ ಮನೆ ಜೀವಂತವಾಗುತ್ತಿತ್ತು. ಮನೆಯ ಕಿಟಕಿಗಳು ಸ್ವತಃ ತೆರೆಯುತ್ತಿದ್ವು, ಬಾಗಿಲುಗಳು ಚಪ್ಪರಿಸಿ ಮುಚ್ಚುತ್ತಿದ್ವು ಮತ್ತು ರಾತ್ರಿ 12 ಗಂಟೆ ನಂತರ ಒಬ್ಬ ಹೆಂಗಸಿನ ಅಳುವ ಶಬ್ದ ಕೇಳಿಸುತ್ತಿತ್ತೆಂದು ಹಳ್ಳಿಯವರು ಹೇಳ್ತಿದ್ರು. ಆ ಕುಟುಂಬ 2012ರಲ್ಲಿ ಆ ಮನೆಗೆ ರಮೇಶ್ ಅನ್ನೋ ವ್ಯಕ್ತಿ ತನ್ನ ಹೆಂಡತಿ ಲಕ್ಷ್ಮಿ ಮತ್ತು 8 ವರ್ಷದ ಮಗಳು ಕಾವ್ಯ ಜೊತೆ ಬಂದು ವಾಸಕ್ಕೆ ನಿಂತ. ಹಳ್ಳಿಯವರು ಎಷ್ಟು ಎಚ್ಚರಿಸಿದ್ರೂ ಇವೆಲ್ಲ ಮೂಢನಂಬಿಕೆ ಅಂತ ರಮೇಶ್ ನಂಬಲಿಲ್ಲ. ಮೊದಲ ವಾರ ಏನೂ ಆಗ್ಲಿಲ್ಲ. 2ನೇ ವಾರ ಅಸಾಮಾನ್ಯ ಸಂಗತಿಗಳು ಆರಂಭವಾದವು. ಒಂದು ರಾತ್ರಿ ಲಕ್ಷ್ಮಿ ಅಡುಗೆ ಮನೆಯಲ್ಲಿ ಇದ್ದಾಗ ಹಿಂದಿನಿಂದ ಯಾರೋ ಉಸಿರಾಟ ಮಾಡಿದ ಶಬ್ದ ಕೇಳಿಸಿತು. ಅವಳು ತಿರುಗಿ ನೋಡಿದಳು, ಯಾರೂ ಇರಲಿಲ್ಲ. ಆದ್ರೆ ಕನ್ನಡಿಯಲ್ಲಿ ಒಬ್ಬ ಅಪರಿಚಿತ ಹೆಂಗಸಿನ ಮುಖ ಕ್ಷಣ ಮಾತ್ರ ಕಾಣಿಸಿಕೊಂಡು ಮಾಯವಾಯಿತು. 3ನೇ ದಿನ ಕಾವ್ಯ ತನ್ನ ಅಮ್ಮನ ಬಳಿ ಬಂದು ಹೇಳಿದಳು, ಅಮ್ಮ, ರಾತ್ರಿ ನನಗೆ ಯಾರೋ ಆಂಟಿ ಕತೆ ಹೇಳ್ತಾರೆ. ಲಕ್ಷ್ಮಿ ನಗುತ್ತು. ಕನಸ್ಕ ಆಂಟಿಯ ಕಣೆ ಪುಟ್ಟಿ ಅಂದಳು. ಆದ್ರೆ ಕಾವ್ಯ ಹೇಳಿದ ಮುಂದಿನ ಮಾತು ಅವಳನ್ನು ನಡುಗಿಸಿತು. ಅವಳು ತಲೆ ಮೇಲೆ ಗಾಯ ಇದೆ, ಕೂದಲು ಬಿಚ್ಚಿಕೊಂಡಿದ್ದಾಳೆ ಮತ್ತು ಈ ಮನೆ ನನ್ನದು ಅಂತ ಹೇಳ್ತಾಳೆ ಅಮ್ಮ ಅಂದಳು. ಒಂದು ದಿನ ರಾತ್ರಿ 12:30 ಮನೆ ತುಂಬಾ ತಣ್ಣನೆ ಗಾಳಿ ಬೀಸಲು ಆರಂಭವಾಯಿತು. ಫ್ಯಾನ್ ಆಫ್ ಇದ್ದರೂ ತಿರುಗುತ್ತಿತ್ತು, ದೀಪಗಳು ಮಿಂಚುತ್ತಿದ್ವು. ಅಷ್ಟರಲ್ಲಿ ಹಾಲ್ನಿಂದ ಪಾದಸದ್ದು, ಟಕ್ ಟಕ್ ಟಕ್. ರಮೇಶ್ ಎದ್ದು ನೋಡಿದ. ಹಾಲ್ನಲ್ಲಿ ಒಬ್ಬ ಹೆಂಗಸು ಕುಳಿತಿದ್ದಳು. ಮುಖ ಕಾಣುತ್ತಿರಲಿಲ್ಲ, ಕೂದಲು ಮುಖ ಮುಚ್ಚಿಕೊಂಡಿತ್ತು. ಅವಳು ನಿಧಾನವಾಗಿ ತಲೆ ಎತ್ತಿದಳು. ಆ ಮುಖ, ಅವಳ ಕಣ್ಣುಗಳು ಸಂಪೂರ್ಣ ಕಪ್ಪು, ಮುಖದ ಅರ್ಧ ಭಾಗ ಸುಟ್ಟಂತಿತ್ತು ಮತ್ತು ಅವಳ ಕಂಠದಿಂದ ಬಂದ ಧ್ವನಿ, ನನ್ನ ಮನೆ ಬಿಟ್ಟು ಹೋಗಿ. ಅಷ್ಟೇ ಹೇಳಿ ಅವಳು ಗಾಡಿಯಲ್ಲೇ ಕರಗಿದಳು. ಮರುದಿನ ಹಳ್ಳಿಯ ಹಿರಿಯನ ಬಳಿ ವಿಚಾರಿಸಿದಾಗ ಒಂದು ಭಯಾನಕ ಸತ್ಯ ಹೊರಬಂತು. ಆ ಮನೆಯಲ್ಲಿ 20 ವರ್ಷಗಳ ಹಿಂದೆ ಗಂಗಮ್ಮ ಅನ್ನೋ ಹೆಂಗಸು ತನ್ನ ಗಂಡನಿಂದ ಕೊಲೆ ಮಾಡಲ್ಪಟ್ಟಿದ್ದಳು. ಅವಳ ತಲೆಗೆ ಹೊಡೆದು ಅದೇ ಮನೆಯಲ್ಲೇ ಹೂತು ಹಾಕಲಾಗಿತ್ತು. ಆತನು ನಂತರ ಆತ್ಮಹತ್ಯೆ ಮಾಡಿಕೊಂಡ. ಆ ದಿನದಿಂದ ಅವಳ ಆತ್ಮ ಆ ಮನೆನ ಬಿಟ್ಟು ಹೋಗ್ಲಿಲ್ಲ. ಆ ಕುಟುಂಬ ಮನೆ ಬಿಡೋಕ್ಕೆ ತೀರ್ಮಾನಿಸಿತು. ಆದರೆ ಕೊನೆಯ ರಾತ್ರಿ ಕಾವ್ಯ ಏಕಾಏಕಿ ಕೂಗಲು ಶುರು ಮಾಡಿದಳು, ಅಮ್ಮ, ಅವಳು ನನ್ನ ಕೈ ಹಿಡ್ದಿದ್ದಾಳೆ, ಅವಳು ನನಗ್ ಜೊತೆ ಬಾ ಅಂತ ಹೇಳ್ತಾಳೆ. ಲಕ್ಷ್ಮಿ ನೋಡಿದಳು. ಕಾವ್ಯನ ಕೈ ಮೇಲೆ ರಕ್ತದ ಗುರುತು ಇತ್ತು. ಅಷ್ಟರಲ್ಲಿ ಮನೆಯ ಎಲ್ಲಾ ಬಾಗಿಲುಗಳು ಮುಚ್ಚಿಕೊಂಡವು. ಗೋಡೆಯ ಮೇಲೆ ರಕ್ತದಿಂದ ಬರೆಯಲ್ಪಟ್ಟಂತೆ ಕಾಣಿಸ್ತು, ನಾನು ಇಲ್ಲೇ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎಲ್ಲವೂ ಶಾಂತ. ಆ ಕುಟುಂಬ ಜೀವ ಉಳಿಸ್ಕೊಂಡು ಮನೆ ಬಿಟ್ಟಿತು. ಇಂದು ಆ ಮನೆ ಪೂರ್ಣ ಖಾಲಿ. ಆದ್ರೆ ಹಳ್ಳಿಯವರು ಹೇಳ್ತಾರೆ, ಇಂದಿಗೂ ರಾತ್ರಿ 12:30 ಒಬ್ಬ ಹೆಂಗಸು ಕಿಟಕಿಯ ಬಳಿ ನಿಂತು ಹೊಸ ಬಾಡಿಗೆದಾರರಿಗಾಗಿ ಕಾಯ್ತಾಳೆ.